ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಹೋಪ್ಫುಲಿ ನೀವೆಲ್ಲ ಖುಷಿಯಾಗಿ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಸೊ ನಮ್ಮ ಮನೇಲಿ ನಾನು 2 ಹಬ್ಬಕ್ಕೆ ಬರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಈ ಹಬ್ಬ, ಇನ್ನೊಂದು ಮಹಾಲಯ ಅಮಾವಾಸ್ಯೆ. ಸೊ ಇವತ್ತಿನ ದಿನದ ವ್ಲಾಗ್ ನಮ್ಮೂರಿನ ಹಬ್ಬ ಆಚರಣೆಗಳ ಬಗ್ಗೆ ಆಗಿರುತ್ತೆ. ನಾವು ಇಟ್ಸ್ ಆಲ್ಮೋಸ್ಟ್ 8:30 ಆಗಿದೆ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೆಟ್ ಅಲಾಂಗ್ ಟುಗೆದರ್. ಇದು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಬರೋ ಹಬ್ಬ ಅಲ್ಲ. ದೇವ್ರ ಜಾಗ ಇರುತ್ತೆ, ಅಲ್ಲಿ 15 ದಿವಸಕ್ಕೂ ಮುಂಚೆ ಉಯ್ಯಾಲೆ ಕಟ್ಟಿರ್ತಾರೆ, ದೇವರಿಗೆ ಅಂತ ಹಣ್ಣು ಇಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ದೂರದಲ್ಲಿ ಜನ ಕಾಣಿಸ್ತಿದಾರಲ್ಲ, ಅಲ್ಲೇ ದೇವ್ರಿರುತ್ತೆ. ಹೋಗ್ಬೇಕಾದ್ರೆ ಅನ್ಕೊಳೋದು ನಾನು ಹಂಗೆ ಶೂಟ್ ಮಾಡ್ತೀನಿ, ಹಿಂಗೆ ಕ್ಯಾಪ್ಚರ್ ಮಾಡ್ಕೊಬರ್ತೀನಿ ಅಂತ. ಅಲ್ಲಿ ಜನ ನೋಡಿದ್ಮೇಲೆ ಟುಸ್ಪಟಾಕಿ ಆಗಿ ಹೋಗ್ಬಿಡ್ತೀನಿ. ಫೋನ್ ತೆಗ್ದು ಕ್ಯಾಮ್ರಾ ಆನ್ ಮಾಡೋದು ಹೋಗಲಿ, ಫೋನ್ ತೆಗಿಯೋಕ್ಕೆ ಮರ್ತು ಹೋಗ್ಬಿಡ್ತೀನಿ. ಬಟ್ ಸ್ವಲ್ಪ ಚಿಕ್ಕ ಬೈಟ್ಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೆ, ಅದು ಆಲ್ರೆಡಿ ನಾನು ಇವಾಗ ಹಾಕಿದ್ದೀನಿ. ಇವಾಗ ಮನೆಗೆ ಬಂದ್ವಿ, ಹಣ್ಣು ಕಾಯಿ ಮಾಡಿಸ್ಕೊಂಡು ಬೆಳಗ್ಗೆನೆ. ದ ಟೈಮ್ ಇಸ್ 10:45. ಇವಾಗ ನಾವು ಹಿರಿಯರಿಗೆ ಎಡೆ ಇಡಬೇಕು. ಸೊ ಅದಾದಮೇಲೆ ಮತ್ತೆ ಮಧ್ಯಾಹ್ನದ ಮೇಲೆ ದೇವ್ರ ಕುಣಿತ ಎಲ್ಲ ಇರುತ್ತೆ, ಅಲ್ಲಿಗೂ ಸಹ ಹೋಗಬೇಕು. ಸೊ ಇವಾಗ ಅಡುಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಹಿರಿಯರಿಗೆ ಎಡೆ ಇಡೋಣ. ಬೆಳಗ್ಗೆ ಹೋಗ್ತಾನೆ ಅಡುಗೆ ಮಾಡಿದ್ವಿ, ಬಟ್ ಅಮ್ಮ ಬಂದ ತಕ್ಷಣ ಬಜ್ಜಿ ಮಾಡು ಅಂತಂದು, ಸೊ ಬಜ್ಜಿ ಮಾಡ್ತಾ ಇದ್ದೆ. ಇಲ್ಲಿ ನಾವು ಹಿರಿಯರಿಗೆ ಎಡೆ ಇಟ್ಟಿದ್ದೀವಿ. ಬೆಳಗ್ಗೆ ನಾವು ಹಣ್ಣು ಕಾಯಿ ಮಾಡಿಸ್ಕೊ ಬಂದಿದ್ವಲ್ಲ, ಅದನ್ನು ಸಹ ಪ್ರಸಾದನ ಇಲ್ಲಿ ಇಟ್ಟಿದ್ವಿ. ಹಾಯ್ ಮಾಡಿ, ಹಾಯ್ ಮಾಡಿ, ಹೀಗೆ. ಹಾಂ, ದಿಸ್ ಇಸ್ ಮೈ ಅತ್ತೆ, ಅಕ್ಷತತ್ತೆ. ಮನೆ ಒಂದು ಮಂಕಿ ಇತ್ತು, ಹೊತ್ತಿಕೆತ್ತ ಕೆಮಿಲಿಯನ್ ಎಲ್ಲ ಓಡೋಗ್ಬಿಟ್ಟಿದೆ ಆಚೆ. ಇವಾಗ ಹುಡ್ಕೊಂಡು ಹೋಗಬೇಕು. ಎಲ್ಲ ಓಡೋಗಿದ್ದಾನೆ ಬೇಕು ಅಂತ. ಎಲ್ಲೋದ? ಎಲ್ಲಿ ಪುಟ್ಟು? ಫೋನ್ ಹಾಳು ಮಾಡ್ದ. ಇದೇ ಮಂಕಿ ಕಾಡಿಸ್ಬಾರ್ದು ಅಂತ ಎಲ್ಲ ಕಡೆ. ಚಿಕ್ಕವನಿದ್ದಾಗ ಎಷ್ಟು ನೀಟಾಗಿ ಫೋಸ್ ಕೊಡ್ತಾಯಿದ್ದ, ರೀಲ್ಸ್ ಎಲ್ಲ ಮಾಡ್ತದೆ. ಇವಾಗ ಒಂದು ಸ್ವಲ್ಪ ದೊಡ್ಡವನಾಗಕ್ಕೆ ಶುರುವಾಗಿದ್ದಾನೆ, ಮುಖದ ಮೇಲೆ ಮೀಸೆ ಚಿಗುರ್ತಾ ಇದೆ. ಏನು ಸ್ಕೋಪ್ ಹಾಕೋತಾನೆ ಅಂದರೆ ಒಂದು ಫೋಟೋಗೂ ವಿಡಿಯೋಗೂ ಬರಲ್ಲ. ತೋರ್ಸು ಪುಟ್ಟು, ಹಂಗೆ ಮಾಡಿ ಬರ್ತಾನೆ. ಜಸ್ಟ್ ಒಂದ್ಸತಿ ಹಾಯ್ ಅನ್ನೋ ಅಷ್ಟೆ ಪ್ಲೀಸ್, ನನಗೋಸ್ಕರ. ಹಾಯ್. ಮುಖ ತೋರ್ಸು, ಕೈ ಬಿಡು, ಮುಖ ತೋರ್ಸು, ಹಾಯ್ ಅನ್ನೋ ಅಷ್ಟೇ. ಮತ್ತೆ ಬರಲ್ಲ ನಾನು ನಿನ್ನ ಹತ್ರಕ್ಕೆ. ಹಾಂ, ಹಾಯ್ ಅನ್ನೋ. ಹಾಯ್ ಅಂದೆ. ಹಾಂ, ದಿಸ್ ಇಸ್ ನಮ್ಮ ಮಾವ. ಹೊಟ್ಟೆ ಇವರಿಂದನೇ ಗೈಸ್ ನನಗೆ ಹೆರಿಡಿಟ್ರಿ ಬಂದಿರೋದು. ಇವರು ದಪ್ಪ ಇದ್ದಾರೆ, ಅದಕ್ಕೆ ನಾನು ದಪ್ಪ ಇದ್ದೀನಿ. ಯಾರೆಲ್ಲ ನನಗೆ ಕೇಳ್ತಾ ಇರ್ತೀರ ನಿಮ್ಮ ಹೇರ್ದು ಸೀಕ್ರೆಟ್ ಏನು ಅಂತ, ದಿಸ್ ಈಸ್ ದ ಸೀಕ್ರೆಟ್. ಇವರು ನಮ್ಮ ಅಜ್ಜಿ ಗೌರಮ್ಮ ಅವರು. ಎಷ್ಟು ವರ್ಷ ಆಗಿದೆ ಅಜ್ಜಿ ನಿಮಗೆ? ವಯಸ್ಸೆಷ್ಟು? 70 ಆಗಿರಬಹುದು. 70 ಆದ್ರೂ ಸಹ ಇಷ್ಟು ಚೆನ್ನಾಗಿ ಕೂದಲು ಮೇಂಟೈನ್ ಮಾಡಿದ್ದಾರೆ. ಸೊ ಅದೇ ಜೀನ್ಸ್ ನನಗೂ ಬಂದಿರೋದು. ಇದು ಗೌರಮ್ಮ, ಇದು ಗೌರಮ್ಮನ ಮೊಮ್ಮಗಳು. ನನ್ನ ಹೆಸರೇನು? ಭೂಮಿಕಾ. ಎಸ್, ಭೂಮಿಕಾ. ಶಾಕ್ ಕೊಡೋದು ಹಾಗೆ ನಮ್ಮ ಅಜ್ಜಿಗೆ ಅವಾಗ ಟೆನ್ಷನ್ ಕೊಡ್ತಾ ಇರೋದು ಗೈಸ್. ಹಾಯ್ ಅನ್ನಜ್ಜಿ. ಹಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ಅವೆಲ್ಲ ಬರಕ್ಕೆ ಏನು ತಿನ್ರಿ ಬೆಳಗ್ಗೆ? ಬಂದ್ರೆ ಸಾಕಾಯ್ತು ಹುಡುಗ. ಎಲ್ಲರಿಗೂ ಅದೇ ಚಿಂತೆ ಗೈಸ್. ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಸೊ ಐ ವಾಸ್ ಡೂಯಿಂಗ್ ವರ್ಕ್ ಆಲ್ಸೋ. ಸೊ ನನ್ನ ಆಫೀಸ್ ಕಲೀಗ್ಸ್ ನಾನೇನು ಚಿಲ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬೇಡಿ, ಕೆಲಸನೂ ಮಾಡಿದ್ದೀನಿ. ನಾನು ಕೆಲಸ ಮಾಡ್ತಿದ್ದೆ, ಮನೆ ತಾಟ ಆಡ್ತಾಯಿದ್ದೆ, ನಮ್ಮ ಅಜ್ಜಿ ಬಗ್ಗೆ ನೋಡ್ತಾ ಇತ್ತು. ವಿ ವರ್ ಮಿಸ್ಸಿಂಗ್ ವರ್ಷ, ಹೂ ಇಸ್ ನಮ್ಮ ಇನ್ನೊಬ್ಬ ಮಾವನ ಮಗಳು. ಬಾಯ್ ಮನಿ. ನಮ್ಮ ಮಾವ ಬೆಂಗಳೂರಲ್ಲಿ ಇರ್ತಾರೆ. ಸೊ ಮಾವ, ಅತ್ತೆ, ಮನೀತ್, ಅಜ್ಜಿ 4 ಜನ ಬೆಂಗಳೂರಿಗೆ ಹೊರಟರು. ಕಳ್ಸೋಣ ಅಂತ ಆಚೆ ಬಂದೆ. ನಮ್ಮ ಅಜ್ಜಿಗೆ ನನ್ನ ಮೇಲೆ ಫುಲ್ ಲವ್. ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿರೋ ಟೆನ್ಷನ್ ಬೇರೆ. ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ. ಇಲ್ಲೂ ಬಂದುಬಿಟ್ಟು ಹುಡುಗನ ಹಿಡ್ಕು ಅಂತ ಹೇಳ್ತಿದ್ರು ನಮ್ಮ ಅಮ್ಮಂಗೆ. ಅವ್ರನ್ನ ಕಳಿಸಿ ನಾವು ಊರ ಜಾತ್ರೆಗೆ ಬಂದ್ವಿ. ಈಗ ನಮ್ಮ ಊರ ಜಾತ್ರೆ ಅಂದರೆ ದೇವ್ರ ಕುಣಿಯೋದ್ರದ್ದು ಒಂದು ಕತೆ ಇದೆ. ಆ ಕತೆ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಲೆಫ್ಟ್ ಸೈಡಲ್ಲಿ ಒಂದು ದೇವ್ರು ಬರ್ತಾ ಇದೆಯಲ್ಲ, ಅದು ಬಳಗುಪ್ಪೆ ಅಮ್ಮ ಅಂತ. ರೈಟ್ ಸೈಡಲ್ಲಿ ಬರ್ತಿರೋವಂಥ ದೇವರು ಅಗುಡ್ಲಮ್ಮ ಅಂತ. ಸೊ ಬೇಸಿಕಲಿ ಇವರಿಬ್ಬರು ಅಕ್ಕ ತಂಗಿದಿರು. ಸೊ ಅಕ್ಕ ಅಂದರೆ ಬಳಗುಪ್ಪೆ ಅಮ್ಮಂಗೆ ಮಕ್ಕಳಿರೋದಿಲ್ಲ,
ತಂಗಿ ಗುಡ್ಲಮ್ಮಗೆ ಒಂದು ಮಗ ಇರ್ತಾರೆ. ಸೊ ಅಕ್ಕಂಗೆ ಮಕ್ಕಳಿರಲ್ವಲ್ಲ, ಹಾಗಾಗಿ ತಂಗಿ ಮಗ ಅಂತಂದರೆ ಬಹಳ ಪ್ರೀತಿ. ಸೊ ವಿಸಿಟ್ ಮಾಡೋದಕ್ಕೆ, ಮಗು ನೋಡೋಕ್ಕೆ ಅಂತ ಬಂದಿರ್ತಾರೆ. ಬಟ್ ತಂಗಿ ಏನು ಮಾಡ್ತಾಳೆ, ಪೊಸೆಸಿವ್ ಆಗಿ ಹೋಗ್ಬಿಟ್ಟು ಮಗನ ಕದ್ದಿಟ್ಟು ಇಲ್ಲ ಮನೆಯಲ್ಲಿ ಅವನಿಲ್ಲ ಅಂತ ಹೇಳಿಬಿಟ್ಟು ಸುಳ್ಳು ಹೇಳ್ತಾಳೆ. ಸೊ ಕೋಪ ಬಂದಿದ್ದಕ್ಕೆ ಅಕ್ಕ ಏನು ಮಾಡ್ತಾರೆ, ಮಗುನ ಕರ್ಕೊಂಡು ಹೋಗಿ ನನಗೆ ಗೊತ್ತಿರೋ ಪ್ರಕಾರ 11 ಪೀಸಾಗಿ ಕೊಚ್ಚಾಕಿ ಅವರು ಬಾಳೆ ಗಿಡದಡಿ ಅವಸಿಟ್ಟಿರ್ತಾರೆ. ಆಮೇಲೆ ತಂಗಿ ಬಂದು ಹುಡುಕಾಡಿ ಆಮೇಲೆ ಬೇಡ್ಕೊಂಡಿದ ನಂತರ ಮಗುನ ಮರುಸೃಷ್ಟಿ ಮಾಡಿ ಕೊಡ್ತಾರೆ. ಸೊ ಆ ಮಗು ಹೆಸರೇ ಕುಮಾರಸ್ವಾಮಿ ಅಂತ ನಾವು ಕರೆಯುವಂಥದ್ದು. ಈ ದೇವ್ರ ಕುಣಿತನ ನೋಡೋಕ್ಕೆ ಚಂದ. ಬೆಳಗ್ಗೆ ಹಣ್ಣು ಕಾಯಿಗೆ ಹೋದಾಗ ಇಬ್ಬರು ಅಕ್ಕ ತಂಗಿಯರ ಮುಖದಲ್ಲಿ ತುಂಬಾ ಕಳೆ ಇರುತ್ತೆ. ಬಟ್ ಈವ್ನಿಂಗ್ ಈ ಕುಣಿತದ ಟೈಮಲ್ಲಿ ವಿ ಕ್ಯಾನ್ ಲಿಟ್ರಲಿ ಸಿ ಅವರಿಬ್ಬರು ಮುಖ ಡಲ್ ಆಗಿರುತ್ತೆ. ಅದನ್ನು ಆ್ಯಸ್ ಎ ಹ್ಯೂಮನ್ ವಿ ಕ್ಯಾನ್ ಅಬ್ಸರ್ವ್ ಇಟ್. ಅದು ಯಾವ ಸೈಂಟಿಫಿಕ್ಕು ಏನೂ ಜಸ್ಟಿಫೈ ಮಾಡೋದಕ್ಕಾಗಲ್ಲ. ಇಲ್ಲಿ ಒಂದು ಪ್ರಾಕ್ಟೀಸ್ ಏನಿದೆ ಅಂದರೆ, ದೇವ್ರ ಕುಣಿತ ಇರಬೇಕಾದ್ರೆ ಅಕ್ಕ ತಂಗಿ ಜೋಡಿಯಾಗಿ ಹತ್ರ ಬಂದಾಗ ಪುರಿ ಉಕ್ತಾರೆ. ಸೊ ಇಲ್ಲಿ ದೇವ್ರ ಕುಣಿತ ನೋಡೋದಕ್ಕೂ ನಮಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆ್ಯಂಡ್ ಅವರು ಆ್ಯಕ್ಚುಲಾಗಿ ಆ ಸ್ಟೋರಿನ ನರೇಟು ಮಾಡ್ತಾರೆ, ತಂಗಿ ಕರ್ಕೊಂಡು ಹೋಗೋದು, ಮಗುನ ಅವಚಿಡೋದು ಅಂತೆಲ್ಲ. ಇಲ್ಲಿ ನೋಡಿ ಎರಡೂ ಕಡೆ ತಂಗಿ, ಇವಾಗ ಅಕ್ಕ ತಂಗಿ ಮಗುನ ಕರ್ಕೊಂಡು ಊರ ಕಡೆ ಹೋಗ್ತಾ ಇದ್ದಾರೆ. ಸೊ ತಿರುಗಿ ನೋಡ್ಕೊಂಡು ಹೋಗೋದು. ಅದು ಲಿಟ್ರಲಿ ಹೇಗಿರುತ್ತೆ ಅಂದರೆ, ವಿ ಕ್ಯಾನ್ ಫೀಲ್ ದಟ್ ಅಕ್ಕ ತಂಗಿ ಬೇರೆ ಆಗ್ತಾ ಇರೋದು, ಅಕ್ಕ ತಂಗಿ ಮಗು ಕರ್ಕೊಂಡು ಹೋಗ್ತಿರೋ ಅಂಥದ್ದು ಎಲ್ಲ ಆ ಟೈಮಲ್ಲಿ ನೋಡೋದಕ್ಕೆ ನಮಗೇ ಬೇಜಾರಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ದೇವ್ರ ಕುಣಿತ. ಆಮೇಲೆ ನೀವು ನೋಡ್ಬೋದು, ಅವ್ರು ಸಪ್ರೇಟ್ ಆಗ್ತಾ ಇರ್ಬೇಕಾದ್ರೆ ಅಕ್ಕ ತಂಗಿ ಒಬ್ರನ್ನೊಬ್ರು ತಿರುಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಐ ಡೋಂಟ್ ನೋ ಹೌ ಟು ಜಸ್ಟಿಫೈ ದಿಸ್ ಸೈಂಟಿಫಿಕಲಿ, ಬಟ್ ನಿಜವಾಗ್ಲೂ ಖುಷಿ ಆಗುತ್ತೆ. ದಟ್ ವಾಸ್ ಇಟ್ ಫಾರ್ ದ ಡೇ ಗೈಸ್. ಟೈಮ್ 11 ಆಗಿದೆ. ನಾವು ಜಾತ್ರೆ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಇಬ್ಬರು ದೊಡ್ಡಪ್ಪ ಒಬ್ರು ಚಿಕ್ಕಪ್ಪನ ಮನೆಗೆ ಹೋಗಿ ಹಬ್ಬ ಆಚರಣೆ ಫುಲ್ ನಾನ್ ವೆಜ್, ಕಡುಬು, ಚಿಕನ್ ಎಲ್ಲ ತಿನ್ಕೊಂಡು ಬಂದ್ವಿ. ಕ್ಯಾಪ್ಚರ್ ಮಾಡೋಣ ಅಂದಿದ್ರೆ ಊರಲ್ಲಿ ಕರೆಂಟೇ ಇರಲಿಲ್ಲ, ಫುಲ್ ಮಳೆ ಬರ್ತಾ ಇದೆ ಇಲ್ಲಿ. ಸೊ ಏನೂ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ನಮ್ಮೆಲ್ಲ ಚಿಕ್ಕಪ್ಪ, ದೊಡ್ಡಪ್ಪ, ಅಕ್ಕಂದ್ರು, ತಂಗಿ, ಅವ್ರ ಮಕ್ಕಳು ಎಲ್ಲರನ್ನೂ ಮೀಟ್ ಮಾಡ್ಕೊಬಂದ್ವಿ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಸಿ ಐ ಆಮ್ ಬೀಯಿಂಗ್ ಕನ್ಸಿಸ್ಟೆಂಟ್. ಸೊ ಪ್ಲೀಸ್ do like, share, subscribe and comment. Thank you for watching. See you soon in my next vlog.